ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ KSBC ಬಾರ್ ಕೌನ್ಸಿಲ್ ಎಲೆಕ್ಷನು 11/3/2026 ಬಾರ್ ಕೌನ್ಸಿಲ್ ನೋಡಿ. ಇದು ಬಾರ್ ಕೌನ್ಸಿಲ್ ಅನ್ನೋದು ಅಡ್ವೊಕೇಟ್ಗಳಿಗೆ ಮತ್ತು ಕೌನ್ಸಿಲ್ಗೆ ಭಾರಿ ಸಂಬಂಧ ಇದೆ. ಈಗ ನಾವು ಅಡ್ವೊಕೇಟ್ ಆಗಬೇಕಂದ್ರೇ ಅಲ್ಲೇ ನೋಂದಣಿ ಮಾಡಬೇಕು. ವಿತೌಟ್ ರಿಜಿಸ್ಟ್ರೇಷನ್ ಇನ್ ದ ಬಾರ್ ಕೌನ್ಸಿಲ್ ಅಡ್ವೊಕೇಟ್ ಆಗೋ ಸಾಧ್ಯತೆಯೇ ಇಲ್ಲ. ಈಗ ಕರ್ನಾಟಕದಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ, ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ. ಅವ್ರು ಪ್ರತಿಯೊಬ್ಬರು ಅಲ್ಲೇ ರಿಜಿಸ್ಟ್ರೇಷನ್ ಮಾಡಬೇಕು. ಅಂದರೆ ಬಾರ್ ಕೌನ್ಸಿಲ್ ಅನ್ನೋದು ಒಂದು ಎಥಿಕ್ಸ್ ರೆಗ್ಯುಲೇಟಿಂಗ್ ಬಾಡಿ, ಅದು ಜಸ್ಟಿಸ್ ರೆಗ್ಯುಲೇಟಿಂಗ್ ಬಾಡಿ ಅದು. ಮತ್ತು ಕಾಂಪನ್ಸೇಷನು ಇನ್ ದಿ ಈವೆಂಟ್ ಆಫ್ ಡೆತ್ತು, ಅದಕ್ಕೆ ಪರಿಹಾರ ಕೊಡೋದು ಪ್ರತಿಯೊಂದು ಅಲ್ಲೇ. ಮತ್ತು ಡಿಸಿಪ್ಲಿನರಿ ಪ್ರೊಸೀಡಿಂಗು ಅಲ್ಲೇ, ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಕೂಡ ಅಲ್ಲೇ. ಅಂದರೆ ಬಾರ್ ಕೌನ್ಸಿಲ್ ಅನ್ನೋದು ಒಂದು ಕಾನೂನಾತ್ಮಕ ಒಂದು ಬಾಡಿ, ಸ್ಟ್ಯಾಟ್ಯುಟರಿ ಬಾಡಿ, ಮತ್ತು ಎಥಿಕ್ಸು ಜಸ್ಟಿಸು ರೆಗ್ಯುಲೇಟಿಂಗ್ ಅಥಾರಿಟಿ. ಸೊ ಇದರಲ್ಲಿ ನಾನು ಕೂಡ ಕಂಟೆಸ್ಟ್ ಮಾಡಿದ್ದೀನಿ. ನಂದು ಎನ್ರೋಲ್ಮೆಂಟು 1988, 37 ವರ್ಷ ಪ್ರಾಕ್ಟೀಸ್ ಆಗಿದೆ. 38ನೇ ವರ್ಷ ಪ್ರಾಕ್ಟೀಸು. ಅಂದರೆ ಬಾರ್ ಕೌನ್ಸಿಲ್ ಎಥಿಕ್ಸು, ಬಾರ್ ಕೌನ್ಸಿಲ್ ರೆಗ್ಯುಲೇಟಿಂಗ್. ಅಂದರೆ ಎಥಿಕ್ಸ್ ರೆಗ್ಯುಲೇಟಿಂಗ್ ಅಥಾರಿಟಿ, ಜಸ್ಟಿಸ್ ರೆಗ್ಯುಲೇಟಿಂಗ್ ಅಥಾರಿಟಿ. ಈಗ 149 ಕ್ಯಾಂಡಿಡೇಟ್ ಇದ್ದಾರೆ. 1,30,000 ಎನ್ರೋಲ್ಮೆಂಟ್ ಇದೆ. 67,000 ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಇರೋರು, ಅಂದರೆ ವೋಟರ್ಸು. ಈಗ 50,000 to 55,000 ಪೋಲಿಂಗ್ ಆಗ್ಬೋದು. ಇದರಲ್ಲಿ ನಂಬರ್ 1 ನಾನು ಕಂಟೆಸ್ಟ್ ಮಾಡ್ತೀನಿ ಅಂದರೆ ನಾನು ₹1 ಕೂಡ ಖರ್ಚು ಮಾಡ್ತಾಯಿಲ್ಲ. ಸೊ ಎಲೆಕ್ಷನ್ ಅಂದರೆ ಖರ್ಚು, ಗಿಫ್ಟು, ಡೈರೀಸು, ಪಾರ್ಟೀಸ್ ಎಲ್ಲ ಮಾಡ್ತಾರೆ, ನಾನು ಮಾಡ್ತಾಯಿಲ್ಲ. ಈಗ ₹1,25,000 ದುಡ್ಡು ಕಟ್ಟಬೇಕು ಎಲೆಕ್ಷನ್ಗೆ. ಆ ದುಡ್ಡು ನಾನು ಕಟ್ಟಿಲ್ಲ, ಫ್ರೆಂಡ್ಸ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ. ಯಾಕೆಂದರೆ ನಾನು ಪರ್ಸ್ನಲ್ ಆಗಿ 1,25,000 ಅದರಲ್ಲಿ ಹಾಕಿದರೆ ವಾಟ್ ಈಸ್ ಮೈ ಪರ್ಸ್ನಲ್ ಇಂಟ್ರೆಸ್ಟ್ ಅನ್ನೋದು ಪ್ರಶ್ನೆ ಬರುತ್ತೆ. ಅದು ಅಂದರೆ ಐ ವಾಂಟ್ ಗಿವ್ ಎ ಮೆಸೇಜ್, ಸಂದೇಶ ಏನಂದರೆ ಖರ್ಚು ಮಾಡದೆ, ಪಾರ್ಟಿ ಇಲ್ಲದೆ, ಕ್ಯಾಸ್ಟು ಧರ್ಮದ ಹೆಸರು ಇಲ್ಲದೆ, ರಾಜಕೀಯ ಹೆಸರು ಇಲ್ಲದೆ ಒಬ್ಬ ಅಡ್ವೊಕೇಟು ಸಕ್ಸಸ್ಫುಲಿ ಕಂಟೆಸ್ಟ್ ಮಾಡ್ಬೋದು ಅನ್ನೋದು ಒಂದು ಮೆಸೇಜ್. ದಿಸ್ ಈಸ್ ಒನ್. ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಇದುವರೆಗೆ ನಾನು ಎಲ್ಲಿ ₹1 ಕೂಡ ಖರ್ಚು ಮಾಡಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೆಂಡ್. ಸೊ ಎರಡನೇದು, ಈಗ ಎಥಿಕ್ಸ್ ರೆಗ್ಯುಲೇಟಿಂಗ್ ಬಾಡಿ. ಕ್ಯಾಂಡಿಡೇಟ್ಗೆ ಎಥಿಕ್ಸ್ ಇಲ್ಲದೆ ಡೈರಿ ಕೊಡೋದು, ಕ್ಯಾಲೆಂಡರ್ ಕೊಡೋದು, ಪಾರ್ಟಿ ಕೊಡೋದು, ಜಾತಿ ಹೆಸರು ಹೇಳೋದು, ಧರ್ಮ ಹೆಸರು ಹೇಳೋದು, ವಾಟ್ ಟೈಪ್ ಆಫ್ ಎಥಿಕ್ಸ್ ಇಸ್ ದಿಸ್? ಆ್ಯಂಡ್ ಐ ವಾಂಟ್ ಟು ಗಿವ್ ಎ ಮೆಸೇಜ್ ಟು ದ ಅಡ್ವೊಕೇಟ್ಸ್. ಸೊ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಪಾರ್ಟಿ ಆಧಾರದ ಮೇಲೆ ವೋಟ್ ಹಾಕಬೇಡ. ಪಾರ್ಟಿ ಕೊಡೋದು ಅಸಹ್ಯ, ಪಾರ್ಟಿ ತಗೊಳ್ಳೋದು ಅಸಹ್ಯ ಅನ್ನೋದು ಒಂದು ಮೆಸೇಜ್ ಕೊಡಬೇಕು. ಈಗ ಬಾರ್ ಕೌನ್ಸಿಲ್ ಬಂದ ಮೇಲೆ ಏನು ಮಾಡ್ತೀರಾ ಅಂದರೆ, ವಿತಿನ್ ದಿ ಬಾರ್ ಅಡ್ವೊಕೇಟ್ಸ್ ಆ್ಯಕ್ಟು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ದಿ ಕೌನ್ಸಿಲ್ ಶುಡ್ ಫಂಕ್ಷನ್. ಈಗ ಮಿಸ್ಅಪ್ರಾಪ್ರಿಯೇಷನ್ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಈಗ ಪರಿಹಾರ ಇನ್ ದಿ ಈವೆಂಟ್ ಆಫ್ ಡೆತ್, ಪರಿಹಾರ 8 ಲಕ್ಷ ಕೊಡ್ತಾರೆ. ಅದನ್ನು ನೀವು ಎಷ್ಟು ಕಟ್ಟಿದ್ದೀರ ನೋಡಿ 1.25 ಲಕ್ಷ ಕೊಡೋಕ್ಕೂ ಹೋಗಿದ್ದಾರೆ. ಅದಕ್ಕೆ 2-3 ತಿಂಗಳು ಸುತ್ತಾಡಬೇಕು. ಸೊ ಛತ್ತೀಸ್ಗಢ, ಗುಜರಾತ್ ಇಂಥ ಕಡೆ 35 ಲಕ್ಷವರೆಗೆ ಕೊಡ್ತಾರೆ ಕಾಂಪನ್ಸೇಷನ್. ರಿಜಿಸ್ಟ್ರೇಷನ್ ಸರೆಂಡರ್ ಮಾಡಿದರೆ ಅಥವಾ ಸತ್ತರೆ. ಈಗ ಸುಮಾರು ಜನರಿಗೆ ಅದು ಗೊತ್ತೇ ಇಲ್ಲ, ಇಲ್ಲಿ ಕ್ಲೈಮ್ ಕೂಡ ಮಾಡೋದಿಲ್ಲ. You tries to win election by spending, then what type of ethics he has? ಜಾತಿ ಹೆಸರು ಹೇಳ್ಕೊಂಡು ಗೆದ್ದು ಬರೋರಿಗೆ ಏನು ಎಥಿಕ್ಸ್ ಇರುತ್ತೆ? ಸೊ ಇದು ಎಥಿಕಲ್ ಬಾಡಿ, ಎಥಿಕ್ಸ್ ಆಗಿ ಇದು ಫಂಕ್ಷನ್ ಆಗಬೇಕು. ಬಾರ್ ಕೌನ್ಸಿಲ್ ಆ್ಯಕ್ಟು, ವೆಲ್ಫೇರ್ ಆಫ್ ದಿ ಅಡ್ವೊಕೇಟ್ಸ್. ಈಗ ಚೆನ್ನೈಯಲ್ಲಿ ಅಡ್ವೊಕೇಟ್ಸ್ಗಳಿಗೆ ಆಸ್ಪತ್ರೆ ಇದೆ. ಕರ್ನಾಟಕದಲ್ಲಿ 1,30,000 ಸಂಖ್ಯೆ. ಸರ್ಕಾರದ ಪಾಲೇನು? ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಥ್ರೂ ದ ಕೋರ್ಟ್. ಜಡ್ಜಸ್ ಆರ್ ಪ್ರೊಟೆಕ್ಟೆಡ್, ಕೋರ್ಟ್ ಸ್ಟಾಫ್ಸ್ ಆರ್ ಪ್ರೊಟೆಕ್ಟೆಡ್. ವಾಟ್ ಅಬೌಟ್ ದಿ ಅಡ್ವೊಕೇಟ್ಸ್? ಇದನ್ನು ರೆಗ್ಯುಲೇಟ್ ಮಾಡೋದು ಬಾರ್ ಕೌನ್ಸಿಲೇ.
ಮತ್ತು ಡಿಸ್ಟ್ರಿಕ್ಟ್ ಲೆವೆಲು ಸ್ಟೇಟ್ ಲೆವೆಲ್ ಅಂದರೆ ಕ್ರೀಮೆಲ್ಲ ಬೆಂಗಳೂರಿನವರೇ ತೊಗೊಂಡ್ಬಿಡ್ತಾರೆ. ಅದರಲ್ಲಿನೂ ಕೋರ್ಟ್ ಹಾಲ್ ನಂಬರ್ 1 to 5, 5 to 10, 10 to 15 ಪ್ರಾಕ್ಟೀಸ್ ಮಾಡೋರು ಎಲ್ಲನೂ ಕಂಟ್ರೋಲ್ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅದು ಅಷ್ಟೊಂದು ಎಲಾಬ್ರೇಟಾಗಿ ಹೋಗ್ತಾ ಇಲ್ಲ. ಈಗ ತಮಿಳ್ನಾಡಲ್ಲಿ ಡಿಸ್ಟ್ರಿಕ್ಟ್ ತಾಲೂಕ್ ಲೆವೆಲ್ ಅಡ್ವೊಕೇಟ್ಸ್ ಫೆಡ್ರೇಷನ್ ಅಂತ ಕೂಡ ಇದೆ. ದಟ್ ಫೆಡ್ರೇಷನ್ ವರ್ಕ್ಸ್ ಫಾರ್ ದ ಇಂಟ್ರೆಸ್ಟ್ ಆಫ್ ಮಫ್ಯೂಸಲ್ ಕೋರ್ಟ್ ಅಡ್ವೊಕೇಟ್ಸ್ ಇಂಟ್ರೆಸ್ಟ್ ಬೇಕಾಗುತ್ತೆ. ಈಗ ಹ್ಯೂಮನ್ ರೈಟ್ಸ್ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕ್ ಲೆವೆಲ್ ಅಡ್ವೊಕೇಟ್ಸ್ ಹ್ಯೂಮನ್ ರೈಟ್ಸು, ಅವರೇ ಆಟೋ ಡ್ರೈವರ್ಸು, ರೈತರು, ವರ್ಕರ್ಸು, ಸಣ್ಣ ಬಿಲೋ ಮಿಡ್ಲ್ ಕ್ಲಾಸ್ ಇವರ ಇಶ್ಯೂವನ್ನು ಕೋರ್ಟಲ್ಲಿ ತಗೊಂಡು ಹೋಗೋರು ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕ್ ಲೆವೆಲ್ ಅಡ್ವೊಕೇಟ್ಸು. ಅಂದರೆ ಇಟ್ ಈಸ್ ಅ ಜಸ್ಟಿಸ್ ಡೆಲಿವರಿ ಸಿಸ್ಟಮ್. ಇದಕ್ಕೆ ಒಂದು ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಬಾರ್ ಕೌನ್ಸಿಲೇ ಮಾಡಬೇಕು. ಆ ದೃಷ್ಟಿಯಲ್ಲಿ ನಾನು ಕಂಟೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಶಿವಮೊಗ್ಗ ಬಂದಿದ್ದೀನಿ. ಐ ಮೇ ಗೋ ಟು ಭದ್ರಾವತಿ ಆಲ್ಸೋ. ಸೊ ಐ ವಾಂಟೆಡ್ ಟು ಮೀಟ್ ದಿ ಅಡ್ವೊಕೇಟ್ಸ್. ಓಕೆ, ನನ್ನ ಬಗ್ಗೆ ನೀವು ಕೇಳಿದರೆ ನನ್ನನ್ನು ಅಗ್ರೆಸಿವ್ ಆ್ಯಕ್ಟಿವಿಸ್ಟ್ ಅಡ್ವೊಕೇಟ್ ಅಂತಾರೆ. ನಾನು ಟ್ರೇಡ್ ಯೂನಿಯನಿಸ್ಟು. ಸೊ 2012ನೇ ಇಸ್ವಿಯಲ್ಲಿ ಒಂದು ಪೊಲೀಸರಿಗೆ ವಕೀಲರಿಗೆ ಹೊಡೆದಾಟ ಆಯಿತು. ಅದರಲ್ಲಿ ನಾನು ಕಾಶಿ ಅವರೆಲ್ಲ ದೊಡ್ಡ ಮೀಟಿಂಗ್ ಆರ್ಗನೈಸ್ ಮಾಡಿದ್ದೀವಿ. ಆ ಮೀಟಿಂಗ್ಗೆ ಸ್ಪೆಷಲ್ ಇನ್ವೈಟಿ ಶ್ರೀಪಾಲ್ ಅವರು ಬಂದಿದ್ದರು, ಭಾಷಣ ಮಾಡಿದರು. ಸೊ ಐ ಆಮ್ ಪಾರ್ಟ್ ಆಫ್ ದಟ್. ಮತ್ತು ಕೋವಿಡ್ ಸಂದರ್ಭದಲ್ಲಿ ಅಡ್ವೊಕೇಟ್ಸ್ಗೆ ಇನ್ಕಮ್ ಇಲ್ಲದೆ ಹೋಯಿತು. ಐ ಆಮ್ ಟಾಕಿಂಗ್ ಅಬೌಟ್ ಫಸ್ಟ್ ಜನ್ರೇಷನ್ ಅಡ್ವೊಕೇಟ್ಸ್, ನಾಟ್ ದಿ ಸೆಕೆಂಡ್, ಥರ್ಡ್, ಫೋರ್ತ್ ಜನ್ರೇಷನ್ ಅಂತ ಅವರು ಫುಲ್ಲಿ ಎಸ್ಟಾಬ್ಲಿಷ್ಡು. ಸೊ ಥರ್ಡ್, ಫೋರ್ತ್ ಜನ್ರೇಷನ್ ಅಡ್ವೊಕೇಟ್ಸ್ ಪ್ರೊಫೆಷನ್ಗೆ ಬಂದರೆ ಅವರು ಲಿಫ್ಟಲ್ಲಿ ಹೋಗ್ತಾರೆ. ಫಸ್ಟ್ ಜನ್ರೇಷನ್ ಅಡ್ವೊಕೇಟ್ಸ್ ನಾವು ಸ್ಟೆಪ್ಪಲ್ಲಿ ಹೋಗಬೇಕು. ಸ್ವಿಚ್ ಹಾಕಿದರೆ 100th ಫ್ಲೋರಲ್ಲಿ ಇರ್ತಾರೆ. ನಾವು 100th ಫ್ಲೋರ್ ಹೋಗೋಕ್ಕೆ ಲೈಫ್ ಲಾಂಗ್ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಸೊ ಇಂಥದ್ದವ್ರಿಗೆ ಒಂದು ರೆಗ್ಯುಲೇಟಿಂಗ್ ಅಥಾರಿಟಿ ಫಂಕ್ಷನ್ ಆಗಬೇಕು. ಆ ನಿಟ್ಟಲ್ಲಿ ವರ್ಕ್ ಮಾಡಬೇಕಂದು. ಮತ್ತು ಅಡ್ವೊಕೇಟ್ಸು ಬೆಂಗಳೂರಲ್ಲಿ ಒಬ್ಬ ಅಡ್ವೊಕೇಟು ಆತ್ಮಹತ್ಯೆ ಮಾಡಿಕೊಂಡು ಸತ್ತರು, ಮರ್ಡರ್ಗಳಾಗಿದೆ, ಅಟ್ಯಾಕ್ ಆಗಿದೆ, ಕೋರ್ಟಲ್ಲಿ ಪ್ರಾಬ್ಲಮ್ ಆಗಿದೆ. ಏನಾದ್ರೇನೋ ಅದು ಐ ಆಮ್ ನಾಟ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಎಲ್ಲ ವಿಚಾರದಲ್ಲಿನೂ ಇನ್ವಾಲ್ವ್ ಆಗ್ತೀನಿ ನಾನು. ಎನಿ ಇಶ್ಯೂ ಕನ್ಸರ್ನಿಂಗ್ ದಿ ಅಡ್ವೊಕೇಟ್ ಏನಾದ್ರೂ ಇನ್ವಾಲ್ವ್ ಆಗ್ತೀವಿ. ಅದರಿಂದ ಐ ಹ್ಯಾವ್ ಅ ಬಿಗ್ ಇನ್ವಾಲ್ವ್ಮೆಂಟು. ಇದು ಫಾರ್ ದ ಲಾಸ್ಟ್ 37 years ಹೀಗೆ ಇದ್ದೀನಿ. ಇದು ಒಂದು ರೆಗ್ಯುಲೇಟರಿ ಅಥಾರಿಟಿ. ಇದರಲ್ಲಿ ಯಾಕೆ ನಾವು ಕಂಟೆಸ್ಟ್ ಮಾಡಬಾರ್ದು ಅಂದಾಯಿತು. ಫ್ರೆಂಡ್ಸ್ ಎಲ್ಲ ಡಿಸ್ಕಷನ್. ಐ ಆಮ್ ಕಂಟೆಸ್ಟಿಂಗ್. ಐ ಆಮ್ ಇನ್ ಶಿವಮೊಗ್ಗ. ನಾಳೆ ಅಡ್ವೊಕೇಟ್ಸ್ಗಳೆಲ್ಲ ಭೇಟಿ ಆಗ್ತೀವಿ. ಸೊ ಆಸ್ಕಿಂಗ್ ಫಾರ್ ವೋಟ್. ಸೊ ವೋಟ್ ಅಂದರೆ ಏನಾಗುತ್ತೆ ಅಂದರೆ ಜನರಲಿ ಈ ಅಡ್ವೊಕೇಟ್ ಎಲೆಕ್ಷನ್ನಲ್ಲಿ ಕೂಡ ವೋಟ್ ಅಂದರೆ ಗೋಟು ಬರುತ್ತೆ. ಗೋಟು, ಪಾಟು, ನೋಟು, ಕ್ಯಾಸ್ಟು ಇದೆಲ್ಲ ಸೇರಿನೇ ಅಷ್ಟೇ ವಿಷಯ. ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ ಮೀಟಿಂಗ್ ಶಿವಮೊಗ್ಗ ಬಂದಿರೋದು ಅಡ್ವೊಕೇಟ್ಸನ್ನ ಪರ್ಸ್ನಲ್ ಆಗಿ ಭೇಟಿ ಆಗಬೇಕು. ಈಗ 23 ವೋಟ್ ಇದೆ. ಐ ವಾಂಟ್ ಟು ರಿಕ್ವೆಸ್ಟ್ ಫಾರ್ ಫಸ್ಟ್ ಪ್ರಿಫರೆನ್ಸ್ ವೋಟು. ಫಸ್ಟ್ ಪ್ರಿಫರೆನ್ಸ್ ವೋಟ್ ಹಾಕಿ ಸೆಕೆಂಡು, ಥರ್ಡು 23 ವೋಟ್ಸ್ ಹಾಕ್ಬೋದು. ಫಸ್ಟ್ ಪ್ರಿಫರೆನ್ಸ್ ವೋಟು ನಾನು ಸಪೋಸ್ ಗೆದ್ದುಬಿಟ್ಟೆ ಅಂತ ಅಂದ್ಕೊಳ್ಳೋಣ. ಒಂದು ಕ್ಯಾಂಡಿಡೇಟ್ 3,000 ವೋಟು, 3,500 ವೋಟ್ ಬಂದರೆ ನಾನು ಕಟ್ಟಿ ಒಂದು ಪಕ್ಕದಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಬೇರೆಯವ್ರಿಗೂ ಹೋಗೋದಿಲ್ಲ. ಫಸ್ಟ್ ಪ್ರಿಫರೆನ್ಸ್ ವೋಟ್ ತಗೊಂಡು ಸೋತ್ರೆ ಮಾತ್ರ ಅವ್ರ ವೋಟು ಸೆಕೆಂಡ್ ಪ್ರಿಫರೆನ್ಸ್ಗೆ ಹೋಗುತ್ತೆ, ಗೆದ್ದರೆ ಹೋಗೋದಿಲ್ಲ. ಸೊ ಫಸ್ಟ್ ಪ್ರಿಫರೆನ್ಸ್ ವೋಟ್ ಅಲೋನ್ ವ್ಯಾಲ್ಯೂಬಲ್. ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಇಟ್ ಈಸ್ ಟೆಕ್ನಿಕಲಿ ವ್ಯಾಲ್ಯೂಲೆಸ್. ದಟ್ ಈಸ್ ರೈಟ್ಫುಲ್ಲು. ವೋಟ್ ಹಾಕೋದು ರೈಟು, ಬಟ್ ಕೌಂಟಿಂಗಲ್ಲಿ ನೋ ಯೂಸ್. ಫಸ್ಟ್ ಪ್ರಿಫರೆನ್ಸ್ ವೋಟ್ ಹಾಕಿದರೆ ಮಾತ್ರ ಯೂಸ್ ಆಗುತ್ತೆ. ಇವನ್ ಸೆಕೆಂಡ್ ಪ್ರಿಫರೆನ್ಸ್ ವೋಟು ಅಷ್ಟೊಂದು ಯೂಸ್ ಆಗುತ್ತೆ.